ತೇಜಸ್ವಿ ಸೂರ್ಯ ಸಂಸದರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ನಾವು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಅಂತ ಬಹಳ ಸಂಭ್ರಮಿಸ್ತಾ ಇದ್ವಿ. ಆದರೆ ಅದು ಹೆಚ್ಚು ದಿನ ಉಳಿಯೋಕೆ ಬಿಡಲಿಲ್ವಲ್ಲ ಈ ಉಗ್ರರು? ಅದೇ ಮೇಡಮ್, ಇಲ್ಲಿ ಅಟ್ ಪ್ರೆಸೆಂಟ್ ನಾನು ಕಾಶ್ಮೀರದಲ್ಲೇ ಇದ್ದೀನಿ. ಇವತ್ತು ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇದ್ದಿದ್ರಿಂದ ನಾನು ಆ ಮೀಟಿಂಗಿಗೋಸ್ಕರ ಇಲ್ಲಿ ಬಂದಿದ್ದು. ಮಧ್ಯಾಹ್ನ ನಾವು ಮೀಟಿಂಗ್ ಅಲ್ಲಿ ಇರಬೇಕಾದ್ರೆ ಸಡನ್ ಆಗಿ ಈ ರೀತಿ ಇನ್ಫಾರ್ಮೇಶನ್ ಬಂದಿದೆ. ನಾನಿಲ್ಲಿ ನಮ್ಮ ಲೆಫ್ಟಿನೆಂಟ್ ಜನರಲ್ ಅವರ ಕಚೇರಿ, ನಮ್ಮ DIG ಇಲ್ಲಿ ಇನ್ಚಾರ್ಜ್ ಇರುವಂತ ಸೌತ್ ಕಾಶ್ಮೀರ್ DIG DC ಅನಂತ್ನಾಗ್ ಅವರೆಲ್ಲರ ಜೊತೆಗೆ ಮಾತಾಡಿದ್ದೀನಿ. ಇವಾಗ ನಮ್ಮ ಮುಖ್ಯಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಇಲ್ಲಿ ಏನೇನು ವ್ಯವಸ್ಥೆ ಮಾಡಿಸ್ಬೇಕು ಅದನ್ನ ಮಾಡಿದ್ದಾರೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ನನಗೆ ಮಾತನಾಡಿದ್ರು. ಇಲ್ಲಿ ಕರ್ನಾಟಕದಿಂದ ಮಂಜುನಾಥ್ ಅಂತ ಹೇಳಿ ಶಿವಮೊಗ್ಗದ ಒಬ್ರು ಜನ ಇದರಲ್ಲಿ ತೀರ್ಕೊಂಡಿದ್ದಾರೆ. ಅವರ ಮನೆಯವರು ಪಲ್ಲವಿ ಅಂತ ಹೇಳಿ ಅವ್ರ ನಂಬರು ಕಳಿಸಿ ಅಶೋಕ್ ಅವರು ನನ್ನ ಕೈಲಿ ಮಾತನಾಡ್ತಿದ್ದಾರೆ. ನಾನೀಗ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಕೂಡ ಹೋಗ್ತಾ ಇದ್ದೀನಿ. ಕರ್ನಾಟಕದಿಂದ ಈಗ 4 ಜನ, ಇಬ್ರು ತೀರ್ಕೊಂಡಿದ್ದಾರೆ, 4 ಜನ ಗಾಯ ಗಂಭೀರವಾಗಿ ಆಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಬಟ್ ಇನ್ನೂ ಯಾವುದು ಕನ್ಫರ್ಮೇಶನ್ ಆಗಿಲ್ಲ. ಇನ್ನೊಬ್ರು ಯಾರು ಇರಬಹುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್? ಈಗ ಸದ್ಯಕ್ಕೆ ಇನ್ನೂ ಇದು ಕನ್ಫರ್ಮೇಶನ್ ಸಿಕ್ಕಿಲ್ಲ. ಒಬ್ರು ಅಜಯ್ ರಾವ್ ಅಂತ ಒಬ್ರು, ಮತ್ತೊಬ್ರು ಸುಧಾಕರ್ ಅಂತ ಏನೋ ಹೆಸರಲ್ಲಿ ನನಗೆ ಕೇಳಿ ಬಂದೆ. ಬಟ್ ಇದು ಕನ್ಫರ್ಮೇಶನ್ ಇಲ್ಲ. ಯಾರು ಅದನ್ನ ಇದಾಗಿ ಮಾಡಬಾರ್ದು, ಯಾಕೆಂದ್ರೆ ಯಾರ ಹೆಸರು ಪಾಪ ಹೋದವ್ರು ಯಾರು ರಿಲೇಟಿವ್ಸ್ ಅವರು ಗಾಬರಿ ಆಗ್ತಾರೆ. ಕನ್ಫರ್ಮೇಶನ್ ಗೆ ಎಲ್ಲರೂ ಕೂಡ ಇನ್ನು ಇಲ್ಲಿ DC ಕಡೆಯಿಂದ ಮತ್ತೆ ಇಲ್ಲಿ DIG ಸೌತ್ ಕಾಶ್ಮೀರ್ ಅವರೆಲ್ಲರೂ ಫೈನಲೈಸ್ ಮಾಡ್ತಾ ಇದ್ದಾರೆ. ಈಗ ನಾನು ಸ್ವಲ್ಪ ಇನ್ನೊಂದು 5-10 ನಿಮಿಷದಲ್ಲಿ ಪಹಲ್ಗಾಮಿಗೆ ಹೊರಟಿದೀವಿ. ಅಲ್ಲಿ ಇವ್ರನ್ನೆಲ್ಲರೂ ಭೇಟಿ ಮಾಡಿ ಕರ್ನಾಟಕಕ್ಕೆ ಗಾಯಾಳುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ತೀರ್ಕೊಂಡಿದ್ರೆ ಅವರನ್ನ ಬಾಡಿ ಮತ್ತೆ ಅವ್ರ ಫ್ಯಾಮಿಲಿನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅದನ್ನ ಮಾಡೋದ್ರ ಕಡೆಗೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಆರ್ ಆಲ್ ಹಿಯರ್ ಟು ಅಸಿಸ್ಟ್ ದೆಮ್. ಸೊ ನಮ್ಮ ಬೇರೆ ಫ್ಯಾಮಿಲಿಯವರು ಕರ್ನಾಟಕದಿಂದ ಬಂದಿರುವಂತವ್ರು ಯಾರ್ಯಾರು ಇತ್ತು ಅಂತಂದ್ರೆ ಪಹಲ್ಗಾಮ್ ಹೋಗಿದ್ರು ಅನ್ನೋದಾದ್ರೆ ನಮ್ಮ ಕಚೇರಿಯ ನಂಬರ್ನ ನೀವು ಕೊಟ್ಟಿರ್ಬೋದು. ಅವ್ರು ನಮ್ಮ ಆಫೀಸ್ಗೂ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಕಡೆಯಿಂದ ನಾನು ಕೋಆರ್ಡಿನೇಷನ್ ಮಾಡಿಸ್ತಾ ಇದ್ದೀನಿ ಮೇಡಮ್. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ